ಸಂಸ್ಥೆ ಏನು ಇವರ ಪ್ರಮುಖ ಮೇಲಿನ ಸಂಸ್ಥೆ RSS ಇರ್ಬೋದು, ಇವತ್ತು ಬಿಜೆಪಿ ಪಕ್ಷದ ರಾಷ್ಟ್ರೀಯ ನಾಯಕರು ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಈ ಶಬ್ದ ನಮಗೆ ಇದಕ್ಕೆ ಘಟನೆಗೆ ಸಂಬಂಧ ಇಲ್ಲ ಎನ್ನುವಂಥ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಇವ್ರ ವಿಚಾರ ಇಲ್ಲ ಅಂತ ವ್ಯಕ್ತಪಡಿಸ್ತಾರೆ, ಇನ್ನೊಂದು ಕಡೆ ಇವ್ರದೇ ಅಂಗಸಂಸ್ಥೆ ಇವತ್ತು ಶ್ರೀರಾಮ ಸೇನೆ ಅಲ್ಲಿರುವಂಥ ಮುಖ್ಯಸ್ಥರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಹೌದು ನಾವು ಮಾಡಿದ್ದು ನಿಜ ಇದೆ, ಈ ವೇದಿಕೆ ಶುದ್ಧೀಕರಣ ಮಾಡಬೇಕಾಗಿದೆ, ಮಾಡಿದೆ ಅಂತ ಹೇಳ್ತಾರಲ್ಲ, ಇದೊಂದು ಹೇ ಕೃತ್ಯ. ಇವತ್ತು ಬಿಜೆಪಿ ಇದರಿಂದ ತಪ್ಪಿಸ್ಕೊಂಡು ಹೋಗುವಂಥ ಕೆಲಸ ಮಾಡಬಾರ್ದು ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಂಧುಗಳೇ, ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿದೆ. ಇವತ್ತು ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜಕೀಯ ವ್ಯಕ್ತಿ ಇರಲಿ, ಅವರ ಸಾಮಾಜಿಕ ಹಿನ್ನೆಲೆಯನ್ನ ತೆಗೆದು ಅವಮಾನಿಸುವ ಕೆಲಸ ಆಗಬಾರ್ದು. ಇವತ್ತು ಯಾವುದೇ ಜಾತಿ, ಯಾವುದೇ ಧರ್ಮ ಇರಲಿ, ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮರಂತೆ ಬಾಳ್ಬೇಕಾಗಿದೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಈ ದೇಶದ ರಕ್ಷಣೆಗಾಗಿ, ಈ ದೇಶದಲ್ಲಿ ಒಂದು ಸಬಲೀಕರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಮುಂದೆ ನಡಿಬೇಕಾಗಿದೆ. ಆದರೆ ಇವತ್ತಿನ ವ್ಯವಸ್ಥೆಯನ್ನ ಏನಾಗ್ಯದಪ್ಪ ಅಂದ್ರೆ ಇದನ್ನ ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಇವತ್ತೇನು ದೆಹಲಿಯಲ್ಲಿ ನಮ್ಮ ಯುವ ಜನತೆ, ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಏನು ಧರಣಿ ಪ್ರತಿಭಟನೆ ಮಾಡುವ ಸಂದರ್ಭದಾಗ ಅಲ್ಲಿ ಕೂಡ ಅವಮಾನವಾಗಿ ನಡೆದರು. ಅಲ್ಲಿ ಮನುಷ್ಯತ್ವವನ್ನು ಮರೆತು ಆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಆಗ್ತದೆ, ಆ ಮಕ್ಕಳ ಮೇಲೆ ಹಿಂಸಾಚಾರ ಮಾಡ್ತಾರೆ. ಇದು ಯಾವ ಸಂಸ್ಕೃತಿ ನಮ್ಮ ದೇಶದಲ್ಲಿ ಮುಂದೆ ನಡೀತಾ ಇದೆ ಅನ್ನುವಂಥದ್ದು ನಾವೆಲ್ಲರೂ ವಿಚಾರ ಮಾಡಬೇಕಾಗ್ಯದ. ಇವತ್ತು ಅವ್ರು ಯಾವುದೇ ಪಕ್ಷದಲ್ಲಿ, ಎಲ್ಲ ಪಕ್ಷದಲ್ಲಿ ಎಲ್ಲ ಜಾತಿಯವರು ಇರ್ತಾರೆ, ಎಲ್ಲ ಧರ್ಮದವರು ಇರ್ತಾರೆ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಎಲ್ಲ ಜಾತಿ ಧರ್ಮದವರು ಇದ್ದಾರೆ. ಎಲ್ಲ ಜಾತಿ ಧರ್ಮದವರನ್ನ ಒಂದ್ ಕಡೆ ತಗೊಂಡು ಹೋಗ್ಬೇಕಾಗ್ಯದ. ಆದರೆ ಇಲ್ಲಿ ನೋಡಿದಾಗ ನಮಗೆ ಇವತ್ತು ಹಿಂದೆ ಏನು ನಮ್ಮ ದೆಹಲಿಯಲ್ಲಿ ದೇಶದ ಏನು ಪಾರ್ಲಿಮೆಂಟ್, ಹೊಸ ಪಾರ್ಲಿಮೆಂಟ್ ಆಯಿತು, ಆ ಪಾರ್ಲಿಮೆಂಟ್ ಉದ್ಘಾಟನೆಗೆ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರನ್ನೇ ಕಡೆಗಣಿಸಲಾಯಿತು. ಅವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಕೂಡ ನೀಡಿಲ್ಲ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಆದರೂ ಕೂಡ ನಮ್ದು ಪ್ರಜಾಪ್ರಭುತ್ವ ದೇಶ.